ಉತ್ತರ ಕನ್ನಡದ ಅಂಕೋಲಾದಲ್ಲಿ ಈಗಾಗಲೇ ಗುಡ್ಡ ಕುಸಿದು ಜನ ಪರದಾಡ್ತಾ ಇದ್ದಾರೆ. ಈಗ ಶಾಸಕರು ಸಚಿವರೇ ನೇರವಾಗಿ ಹೊಡೆದಾಡ್ತಾ ಇದ್ದಾರೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ನ ಶಾಸಕ ಮತ್ತು ಸಚಿವರ ನಡುವೆ ಇವತ್ತು ದೊಡ್ಡ ವಾಗ್ಯುದ್ಧವೇ ನಡೆದೋಯ್ತು. ಇಷ್ಟಕ್ಕೂ ಅವರಿಬ್ಬರ ನಡುವಿನ ಗಲಾಟೆಗೆ ಕಾರಣ ಏನು? ಇದಷ್ಟೇ ಅಲ್ಲ, ಇದರ ಜೊತೆಗೆ ಬೇರೆ ಬೇರೆ ರಾಜಕಾರಣಿಗಳು ಕೂಡ ಮಾತನಾಡ್ತಾ ಇದ್ದಾರೆ. ಈಗ ಗುಡ್ಡ ಕುಸಿತ ಪ್ರಕರಣ ದೊಡ್ಡದೊಂದು ರಾಜಕೀಯ ಯುದ್ಧಕ್ಕೆ ಕಾರಣವಾಗ್ತಾ ಇದೆ. ಸರಿಯಲ್ಲ ಮಾತ್ರ ಇದು ಮಾಡೋದು. ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ದೀರಿ ಸಚಿವರೇ, ಮತ್ತೆ ನೀವು ಅದನ್ನು ಮಾಡಬೇಡಿ ದಯವಿಟ್ಟು. ತಾವು ಮಾತಾಡೋದಿಲ್ಲ, ತಮ್ಮ ಮೌನ ಸ್ಥಿತಿ ಯಾಕಂತ ಗೊತ್ತಾಗ್ತಾ ಇಲ್ಲ. ಏನು ಏನ್ ಮಾಡ್ತಾರೆ? ಮಾಡಿ ಅರೆಸ್ಟ್ ಮಾಡಿ. 2 ಟ್ಯಾಂಕ್ ನೀರಲ್ಲಿ ಬಿದ್ದಾವೆ ಅಂತ ಹೇಳಿದ್ರೆ ನಮ್ಗೆ ಸಿಕ್ಕಿದ್ 1 ಟ್ಯಾಂಕ್. ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲ ರೀತಿಲೂ ನಾವು ಮಾಡ್ತಾ ಇದ್ದೇವೆ. ಕಾರವಾರದ ಶಿರೂರು ಗುಡ್ಡ ಕುಸಿತದ ದುರಂತ, ಅವಾಂತರ, ಕಣ್ಣೀರ ಕಥೆಗಳು ಒಂದ್ ಕಡೆ ಆದ್ರೆ ಇತ್ತ ಇವತ್ತು ಘಟನಾ ಸ್ಥಳ ಅಕ್ಷರಶಃ ರಣಾಂಗಣಕ್ಕೆ ಕಾರಣವಾಗಿತ್ತು. ರಾಜಕೀಯ ನಾಯಕರ ಜಟಾಪಟಿಗೂ ಕಾರಣವಾಗಿತ್ತು. ದೊಡ್ಡ ಹೈಡ್ರಾಮವೇ ನಡೆದು ಹೋಗಿತ್ತು. ಕಾಂಗ್ರೆಸ್ ಶಾಸಕರು ವರ್ಸಸ್ ಸಚಿವರು ಎಂಬಂತೆ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಸ್ವಪಕ್ಷದ ಸಚಿವರಿಗೆ ಶಾಸಕ ಸತೀಶ್ ಸೈಲ್ ತರಾಟೆ ತೆಗೆದುಕೊಂಡ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳ ವೈದ್ಯರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡ್ರು. ಇಷ್ಟೆಲ್ಲ ಅವಾಂತರಕ್ಕೆ ನೀವೇ ಕಾರಣ ಅಂತ ಬೊಟ್ಟು ಮಾಡಿದ್ರು. ಸರಿಯಲ್ಲ ಮಾತ್ರ ಇದು ಮಾಡೋದು. ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ದೀರಿ ಸಚಿವರೇ, ಮತ್ತೆ ನೀವು ಅದನ್ನು ಮಾಡಬೇಡಿ ದಯವಿಟ್ಟು. ತಾವು ಮಾತಾಡೋದಿಲ್ಲ, ತಮ್ಮ ಮೌನ ಸ್ಥಿತಿ ಯಾಕಂತ ಗೊತ್ತಾಗ್ತಾ ಇಲ್ಲ. ಸಚಿವರೇ, ಇದು ಸರಿಯಲ್ಲ. ಈ ರೀತಿ ಮಾಡೋದು ಸರಿಯಲ್ಲ. ಜನರನ್ನ ಆತಂಕದಲ್ಲಿ ಇಡ್ತಿದ್ದೀರಿ ನೀವು. ತಾವು ಮಾತನಾಡ್ತಿಲ್ಲ. ತಮ್ಮ ಮೌನದ ಸ್ಥಿತಿ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ 10 ಜನರ ಸಮ್ಮುಖದಲ್ಲಿ ಸಚಿವರಿಗೆ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಕೆಂಡ ಕಾರಿದ್ರು. ಆದ್ರೆ ಸಚಿವ ಮಾಂಕಾಳ ವೈದ್ಯ ಮಾತ್ರ ಫುಲ್ ಸೈಲೆಂಟ್ ಹೊಡೆದ್ರು. ಇವರೇ ಸಚಿವರೇ, ಇದು ಸರಿಯಲ್ಲ ಮಾತ್ರ ಇದು ಮಾಡೋದು. ಮತ್ತೆ ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ದೀರಿ ನೀವು. ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ದೀರಿ ಸಚಿವರೇ, ಮತ್ತೆ ನೀವು ಅದನ್ನು ಮಾಡಬೇಡಿ ದಯವಿಟ್ಟು. ತಾವು ಮಾತಾಡೋದಿಲ್ಲ, ತಮ್ಮ ಮೌನ ಸ್ಥಿತಿ ಯಾಕಂತ ಗೊತ್ತಾಗ್ತಾ ಇಲ್ಲ. ಮಾತಾಡಲ್ಲ ರೀ, ಅವ್ರು ನೋಡ್ಬೇಕಲ್ಲ. ಪೊಲೀಸರ ವಿರುದ್ಧವೂ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಮಾತನಾಡುವ ವೇಳೆ ಮಧ್ಯ ಪ್ರವೇಶ ಮಾಡಿದ್ದಕ್ಕೆ ಗರಂ ಮಾತು. ನನ್ನನ್ನ ಅರೆಸ್ಟ್ ಮಾಡಿ ಅಂತ ರೋಷಾವೇಶಗೊಂಡ್ರು. ಟೋಲ್ ಎಲ್ಲ ಬಂದ್ ಮಾಡಿಸ್ತೀವಿ ಅಂದ್ರು. ಏನು ಏನ್ ಮಾಡ್ತಾರೆ? ಮಾಡಿ ಅರೆಸ್ಟ್ ಮಾಡಿ. ಯಾರಿಗೆ ಬಿಡುದಿಲ್ಲ, ನಾನು ನೋಡ್ತೀನಿ. ಮಾಡಿ ಅರೆಸ್ಟ್ ಮಾಡಿ ಬನ್ನಿ, ಅರೆಸ್ಟ್ ಮಾಡಿ. ಅದು ಟೋಲ್ ಎಲ್ಲ ಬಂದ್ ಮಾಡಿಸಾಕ್ತೇನೆ ನೋಡಿ ನಿಮ್ಮ. ಇದೀಗ ಕೇರಳದಿಂದಲೂ ಮೀಡಿಯಾದವರು ಬಂದಿದ್ದಾರೆ. ನಮ್ಮ ರಾಜ್ಯದ ಹೆಸರು ಹಾಳಾಗ್ತಿದೆ, ಬೇರೆ ರಾಜ್ಯದಲ್ಲೂ ನಮ್ಮ ಹೆಸರು ಹಾಳಾಗ್ತಿದೆ ಅಂತ ಶಾಸಕ ಸತೀಶ್ ಸೈಲ್ ಬೆಂಕಿಯನ್ನೇ ಉಗುಳಿದ್ರು. ಈಗ ಕೇರಳದಿಂದ ಪಾಪ ಅವರು ಬಂದಿದ್ದಾರೆ, ಬೇರೆ ರಾಜ್ಯದಲ್ಲಿ ನಮ್ಮ ಹೆಸರು ಹಾಳಾಗ್ತಾ ಇದೆ. ಏನು ಇನ್ನು ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಶಿರೂರು ಗುಡ್ಡ ಕುಸಿತದ ಪ್ರಕರಣವನ್ನ ಪರಿಶೀಲನೆ ನಡೆಸಿದ್ರು. ನಾನು ಮೊದಲೇ ರಸ್ತೆ ನಿರ್ಮಾಣದ ವೇಳೆ ಹೇಳಿದ್ದೆ ಎಚ್ಚೆತ್ಕೊಳ್ಬೇಕು ಅಂತ. ಆದ್ರೆ ಇದೀಗ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಲೇ ಗುಡ್ಡ ಕುಸಿತ ಆಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಸ್ಲಾಂಟ್ ಅನ್ನ ನೀವು ಸರಿಪಡಿಸಿ ಬೆಂಚ್ ಮಾಡದಿದ್ರೆ ಇದು 100% ಕಾಲೇಪ್ಸ್ ಆಗ್ತದೆ ಅಂತ ತಿಳ್ಕೊಂಡು, ಟುಡೇ ಇಟ್ ಈಸ್ ಕಾಲೇಪ್ಸ್ ಬಿಕಾಸ್ ಆಫ್ ನೆಗ್ಲಿಜಿಯನ್ಸಿ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಕಾರ್ಯಾಚರಣೆ ನಡೀತಾ ಇದೆ, ಆದರೆ ಏನಾಗಿದೆ, ಅವ್ರಿಗೆ ಆ ಲೊಕೇಶನ್ ಏನು ಇಲ್ಲಿ ಸಿಗ್ತಾ ಇದೆ, ಆ ಲೊಕೇಶನ್ ಸಿಕ್ಕಿದಾಗ ಟ್ರಕ್ ಯಾಕೆ ಸಿಗ್ತಾ ಇಲ್ಲ ಅಂತ ಒಂದು ಡೌಟು. ಈಗ ಕೆಲವರು ಪಾಪ ಏನು ಹೇಳ್ತಾರೆ, 2 ಟ್ಯಾಂಕ್ ನೀರಲ್ಲಿ ಬಿದ್ದಾವೆ ಅಂತ ಹೇಳಿದ್ರೆ ನಮ್ಗೆ ಸಿಕ್ಕಿದ್ದು 1 ಟ್ಯಾಂಕರ್. ಇವನ್ DC ಅವರು ಸಹ ಹೇಳಿದ್ರು 2 ಟ್ಯಾಂಕರ್ ನದಿಯಲ್ಲಿ ಬಿದ್ದಿದೆ ಅಂತ ಹೇಳ್ಕೊಂಡು. ಇನ್ನು ಸತೀಶ್ ಸೈಲ್ ಮಾತಿಗೆ ತಂಡ ಹೊಡೆದ ಸಚಿವ ಮಾಂಕಾಳ ವೈದ್ಯ ಮಾತನಾಡಿ, ಏನ್ ಮಾಡೋಕೆ ಸಾಧ್ಯ ಇದೆಯೋ ಎಲ್ಲವನ್ನು ಮಾಡಿದ್ದೇವೆ. ಜಿಲ್ಲಾಡಳಿತ, ಪೊಲೀಸರು, ಸರ್ಕಾರ ಎಲ್ಲರೂ 24 ಗಂಟೆಯೂ ಕೆಲಸ ಮಾಡಿದ್ದಾರೆ ಅಂದ್ರು. ಏನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲ ರೀತಿಲೂ ನಾವು ಮಾಡ್ತಾ ಇದ್ದೇವೆ. ಅದಲ್ಲದೆ ಮತ್ತೆ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ, ನಾವು ನಮ್ಮ ಶಾಸಕರಂತೂ 5 ದಿವಸ ಇಲ್ಲೇ ಇದ್ದಾರೆ. ನಾನು ಮೂರು ದಿವಸ ಅಷ್ಟೇ ಬಂದಿದ್ದು, 5 ದಿವಸ ಇಲ್ಲೇ ಇದ್ದಾರೆ. ಅಧಿವೇಶನ ನಡೀತಾ ಇದರಿಂದ ನಾನು ಅಲ್ಲಿ ಉಳಿದೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳು ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. 24 ಗಂಟೆ ಕಾರ್ಯಾಚರಣೆ ನಡೀತಾ ಇದೆ. ಕಾಂಗ್ರೆಸ್ ಶಾಸಕರು ಸಚಿವರ ಮಧ್ಯೆ ಜಟಾಪಟಿಗೆ DC ವರ್ಗಾವಣೆಯೇ ಕಾರಣ ಎನ್ನಲಾಗ್ತಿದೆ. ಘಟನೆಯಲ್ಲಿ ಸುಳ್ಳು ಲೆಕ್ಕ ಕೊಡ್ತಿದ್ದಾರೆ. ಉತ್ತರ ಕನ್ನಡ DC ಲಕ್ಷ್ಮೀ ಪ್ರಿಯಾ 2 ಟ್ಯಾಂಕರ್ ಕೊಚ್ಚಿಕೊಂಡು ಹೋಗಿರೋದು ಅಂತಾರೆ. ಆದ್ರೆ ಸಿಕ್ಕಿರೋದೇ 1 ಆಗಿದೆ ಅಂತ ಶಾಸಕ ಸತೀಶ್ ಸೈಲ್ ಗರಂ ಮಾತು.
ಈ ರೋಡಿನ ಬಗ್ಗೆ ನಾವು ಸಮರ್ಪಕವಾಗಿ ಈ ಮೊದಲು ಹೇಳಿದ್ದೀವಿ, ಈಗೂ ಹೇಳ್ತಾ ಇದ್ದೀವಿ, ನೀವು ಎಚ್ಚೆತ್ತಬೇಕು. ಅರ್ಥ ಆಯ್ತಲ್ಲ? ಮೊದಲೇ ಹೇಳಿದ ರಿಕಾರ್ಡ್ ಉಂಟು ನನ್ನ ಹತ್ರ. ನಾನು ಇದೇ ಜಾಗದಲ್ಲಿ ಹೇಳಿದ್ದೇನೆ, ಏನು ಇದು ಸ್ಲಾಂಟ್ ಇದೆ, ಈ ಸ್ಲಾಂಟ್ ಅನ್ನ ನೀವು ಸರಿಪಡಿಸಿ ಬೆಂಚ್ ಮಾಡದಿದ್ರೆ ಇದು 100% ಕಾಲೇಪ್ಸ್ ಆಗ್ತದೆ ಅಂತ ತಿಳ್ಕೊಂಡು. ಟುಡೇ ಇಟ್ ಈಸ್ ಕಾಲೇಪ್ಸ್ ಬಿಕಾಸ್ ಆಫ್ ನೆಗ್ಲಿಜಿಯನ್ಸಿ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಈಗ ಕೆಲವರು ಪಾಪ ಏನು ಹೇಳ್ತಾರೆ, 2 ಟ್ಯಾಂಕ್ ನೀರಲ್ಲಿ ಬಿದ್ದಾವೆ ಅಂತ ಹೇಳಿದ್ರೆ, ನಮ್ಗೆ ಸಿಕ್ಕಿದ್ದು ಒಂದೇ ಟ್ಯಾಂಕರ್. ಇವನ್ DC ಅವರು ಸಹ ಹೇಳಿದ್ರು 2 ಟ್ಯಾಂಕರ್ ನದಿಯಲ್ಲಿ ಬಿದ್ದಿದೆ ಅಂತ ಹೇಳ್ಕೊಂಡು. ಆದರೆ ನಮ್ಗೆ ಸಿಕ್ಕಿದ್ದು ಒಂದೇ ಟ್ಯಾಂಕರ್. ಆ ಒಂದು ಟ್ಯಾಂಕರ್ ಒಂದಾನೊಮ್ಮೆ ನೀರಲ್ಲಿ ಬ್ಲಾಸ್ಟ್ ಆಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ ಇಲ್ಲಿ ಪಾಪ. ಹಾಗಾದ್ರೆ ಕಾಂಗ್ರೆಸ್ ಸಚಿವ ಮಂಕಾಳ ವೈದ್ಯನ ಮೇಲೆ ಶಾಸಕ ಸತೀಶ್ ಸೈಲ್ ಮುನಿಸಿಗೆ ಕಾರಣ ಏನಿದೆ ಅನ್ನೋದು ನೋಡೋದಾದ್ರೆ, ಸಚಿವ ಮಂಕಾಳ ವೈದ್ಯ ಹಳೆ ಡಿಸಿಯನ್ನ ವರ್ಗಾವಣೆ ಮಾಡಿರೋದು ಶಾಸಕ ಸತೀಶ್ ಸೈಲ್ ಮುನಿಸಿಗೆ ಕಾರಣವಾಗಿದೆ. ಹಳೆ ಡಿಸಿ ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಈಗಿರುವ ಉತ್ತರ ಕನ್ನಡ ಡಿಸಿ ಲಕ್ಷ್ಮೀಪ್ರಿಯಾ ಕೆಲಸ ಮಾಡ್ತಿಲ್ಲ ಅನ್ನೋದು ಶಾಸಕ ಸತೀಶ್ ಸೈಲ್ ಆರೋಪ ಆಗಿದೆ. ಒಂದು ವೇಳೆ ಮಳೆಗಾಲ ಮುಗಿದ ಮೇಲೆ ಬೇಕಾದ್ರೆ ವರ್ಗಾವಣೆ ಮಾಡಬಹುದಿತ್ತು. ಏಕಾಏಕಿ ಯಾಕೆ ಡಿಸಿ ವರ್ಗಾವಣೆ ಎಂದು ಸತೀಶ್ ಸೈಲ್ ಆರೋಪ ಆಗಿದೆ. ಹೀಗಾಗಿ ಈಗಿರೋ ಡಿಸಿ ಜಿಲ್ಲೆಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ಸತೀಶ್ ಸೈಲ್ ಮುನಿಸಿಗೆ ಕಾರಣವಾಗಿದೆ. ಗುಡ್ಡ ಕುಸಿತದ ದುರಂತ ಸ್ಥಳಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಘಟನೆಯ ಬಗ್ಗೆ ಡಿಸಿಯಿಂದ ಮಾಹಿತಿ ಪಡೆದು ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ಅವೈಜ್ಞಾನಿಕ ಕಾಮಗಾರಿಯಿಂದ ಹೀಗಾಗಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣ ಸಂದರ್ಭದಲ್ಲಿ ಸ್ವಲ್ಪ ಅರಣ್ಯ ಇಲಾಖೆಯವರು ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಅವರ ಒಂದು ಕಾಮಗಾರಿಗಳಿಗೆ ಕೆಲವು ರಿಸ್ಟ್ರಿಕ್ಷನ್ಗಳು ಅರಣ್ಯ ಇಲಾಖೆಯಿಂದ ಕೊಟ್ಟು ಮಾಡ್ತಕ್ಕಂಥ ಹಿನ್ನೆಲೆ ಒಂದು ಭಾಗ, ಮತ್ತು ಈ ಅವೈಜ್ಞಾನಿಕವಾದಂತಹ ಒಂದು ರಸ್ತೆ ನಿರ್ಮಾಣ ಅಂತಕ್ಕಂಥದ್ದೇನಿದೆ, ಆ ಅವೈಜ್ಞಾನಿಕ ರಸ್ತೆ ನಿರ್ಮಾಣದಲ್ಲೂ ಇತ್ತೀಚೆಗೆ ಬೇರೆ ಎಂತೆಂಥ ದೇಶದಲ್ಲೂ ನಮ್ಮ ದೇಶದಲ್ಲೂ ಹಲವಾರು ಭಾಗದಲ್ಲಿ ಉತ್ತಮವಾದ ಕೆಲಸಗಳು ನಡೀತಾ ಇದೆ. ನಾಳೆ ಗುಡ್ಡ ಕುಸಿತದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಿದ್ದಾರೆ. ಅಧಿಕಾರಿಗಳು ಡಿಸಿಯಿಂದ ಮಾಹಿತಿ ಪಡೆಯಲಿದ್ದಾರೆ. ಒಟ್ಟಾರೆಯಾಗಿ ಕಾರವಾರದಲ್ಲಿನ ಗುಡ್ಡ ಕುಸಿತದ ದುರಂತ ನಡೆದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡೋ ಒಂದು ದಿನದ ಮುಂಚೆಗೆ ಸಚಿವರು ಶಾಸಕರ ಮಧ್ಯೆ ತೀವ್ರ ಜಟಾಪಟಿಗೆ ಕಾರಣವಾಯಿತು. ಇದಕ್ಕೆ ಹಳೆ ಡಿಸಿಯ ವರ್ಗಾವಣೆಯ ಮುನಿಸು ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.